ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು 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 ಅಮರೇ ಯಜಮಾನ್ರ ಬಗ್ಗೆನೇ ಮಾತಾಡ್ತಿದ್ದಿ. ಓ ಅಪ್ಪನ ಬಗ್ಗೆನಾ? ಹಾ ಅದು ಯಜಮಾನ್ರ ಮನ್ಸಿಗೆ ನೋವಾಗಿರುತ್ತಲ್ಲ, ಅವ್ರಿಗೆ ಸಮಾಧಾನ ಮಾಡಬೇಕು ಅಂತ ಮಾತಾಡ್ಕೋತಾ ಇದ್ವಿ. ಥ್ಯಾಂಕ್ ಯು ಸುಮ್ಮ. ನೀನೊಬ್ಬ ಅಪ್ಪನ ಜೊತೆ ಇದ್ರೆ ಸಾಕು, ಅವ್ರು ಎಂಥ ಪರಿಸ್ಥಿತಿಯಲ್ಲಿದ್ರೂ ಗೆಲ್ತಾರೆ. ಅದು ಅಲ್ಲದೆ ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ ನನಗೆ ಮಾತ್ರ ಅಲ್ಲ, ಎಲ್ಲ ಜನರಿಗೂ ಅಪ್ಪ ಏನು ಅಂತ ಗೊತ್ತು. ಆದ್ರೆ ಏನ್ ಮಾಡೋದಮ್ಮವ್ರೆ, ಗೊತ್ತಿರೋರು ಯಾರೂ ಮಾತಾಡೋದಿಲ್ಲ. ಈ ಅಲ್ಪ ಜ್ಞಾನ ಅನ್ನೋದು ಅಜ್ಞಾನಕ್ಕಿಂತ ಕೆಟ್ಟದು. ಏನು ತಿಳಿದವರು ಸುಮ್ಮನೆ ಇರ್ತಾರೆ, ಎಲ್ಲ ತಿಳಿದವರು ಸುಮ್ಮನೆ ಇರ್ತಾರೆ. ಆದ್ರೆ ಈ ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ, ಅವರು ಈ ತರ ಸುದ್ದಿನ ಹಬ್ಬಿಸ್ತಾರೆ. ಅದಕ್ಕೆ ಯಜಮಾನ್ರ ಬಗ್ಗೆ ಯಾರೇ ಮಾತಾಡಿದ್ರು ಅವ್ರ ಬಗ್ಗೆ ಗೊತ್ತಿರೋರೇ ಮಾತಾಡ್ಬೇಕು. ಬಿಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಅಪ್ಪ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಕೆಟ್ಟ ದಾರಿಯಲ್ಲಿ ನಡೆದಿಲ್ಲ, ಕೆಟ್ಟದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಅವರು ಸಾಲಿಗ್ರಾಮದ ಗಂಗಾಧರ್ ಮೂರ್ತಿಗಳ ಅಳಿಯ, ಹಾಗಂತ ಅವ್ರ ತಾತನ ಹೆಸರನ್ನ ಉಪಯೋಗಿಸ್ಕೊಂಡು ಮುಂದೆ ಬಂದಿಲ್ಲ. ಅವ್ರಿವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಜನಗಳ ಪ್ರೀತಿ ಗಳಿಸಿದ್ದಾರೆ, ಅಷ್ಟೇ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅವ್ರದ್ದೇ ಐಡೆಂಟಿಟಿ ಇದೆ. ಹೌದು ಮೇಡಮ್, ಅದೇ ಯಜಮಾನ್ರು ಈಗಿರೋ ಸ್ಥಾನಕ್ಕೆ ಬುನಾದಿ. ಯಜಮಾನ್ರಿಗಿರೋ ಹೆಸರು ಅಷ್ಟಿಷ್ಟಲ್ಲ ಮೇಡಮ್. ಸಾಲಿಗ್ರಾಮದ ದೊಡ್ಡ ಯಜಮಾನ್ರು ನಮ್ಮ ಯಜಮಾನ್ರನ್ನ ರಾಜಕೀಯಕ್ಕೆ ತಂದ್ರು. ಆದ್ರೆ ನಮ್ಮ ಯಜಮಾನ್ರು ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಅವ್ರ ಒಳ್ಳೆ ಗುಣದಿಂದ. ಹೌದು ಅಮ್ಮವ್ರೆ, ದೊಡ್ಡ ಯಜಮಾನ್ರ ಹೆಸರನ್ನ ಉಳಿಸ್ಕೊತಾ ತಮ್ಮ ಹೆಸರನ್ನು ಗಟ್ಟಿ ಮಾಡ್ಕೊಂಡವ್ರೆ ಯಜಮಾನ್ರು. ಮಾವ, ಅಪ್ಪನ ಬಗ್ಗೆ ಈ ತರ ಆರೋಪ ಬಂದಿದೆ ಅಂದ ಮಾತ್ರಕ್ಕೆ ಅವ್ರ ಸೋಲು ನಾವು ಒಪ್ಕೋತಾರೆ, ಮುಳುಗೋಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಎಷ್ಟೇ ಆರೋಪಗಳು ಬಂದ್ರು ಸಾಕ್ಷಿ ಇಲ್ಲ ಅಂದ್ರೆ ಅದನ್ನ ಸಾಬೀತು ಮಾಡೋದಕ್ಕಾಗಲ್ಲ. ತನಿಖೆ ನಡೆದಾಗ ಸತ್ಯ ಏನು ಅಂತ ಹೊರಗಡೆ ಬರುತ್ತೆ, ಎಲ್ಲ ಒಳ್ಳೇದೇ ಆಗತ್ತೆ. ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ ಅಂತ ಹೇಳೋದನ್ನ ಮರಿಬೇಡ ಸುಬ್ಬು. ಖಂಡಿತ ಮೇಡಮ್, ನಾವೆಲ್ಲರೂ ಅವ್ರ ಜೊತೆ ಯಾವಾಗ್ಲೂ ಇರ್ತೀವಿ ಅನ್ನೋದು ಅವ್ರ ಮನ್ಸಿಗೆ ಗೊತ್ತಿದೆ. ನಮಗೊಂದು ಸ್ವಲ್ಪ ಕೆಲಸ ಇದೆ, ನಾವು ಹೊರಗೆ ಹೋಗಿ ಬರ್ತೀವಿ. ಬರ್ತೀನಿ ಅಮ್ಮವ್ರೆ. ಅಪ್ಪನ ಜೊತೆ ನಾನು ಯಾವಾಗ್ಲೂ ಇದ್ದೇ ಇರ್ತೀನಿ. ನಾನು ಯಾಕೆ ಅಪ್ಪನ ಹತ್ರ ಮಾತಾಡ್ಬಾರ್ದು?